ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಆಗಸ್ಟ್ ತಿಂಗಳ ಕನ್ಯಾ ರಾಶಿಯ ಮಾಸಿಕ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ಯಾವ ಹಬ್ಬಗಳು ಇದಾವೆ ಅನ್ನುವಂಥದ್ದು. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ನಾಗಪಂಚಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ಮಂಗಳ ಗೌರಿ ಹಬ್ಬ ಬರ್ತಾ ಇದೆ, ಜೊತೆಗೆ ಶ್ರಾವಣ ಶನಿವಾರ, ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ನಾವು ಹಬ್ಬಗಳ ಬಗ್ಗೆ ನೋಡ್ಕೊಂಡು ಬಂದ್ವಿ, ಜೊತೆಗೆ ಈ ಗ್ರಹಗಳ ಪರಿವರ್ತನಾ ಯೋಗಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಕನ್ಯಾ ರಾಶಿಯವರಿಗೆ ಕೇತು ತನ್ನ ಜನ್ಮದಲ್ಲೇ ಇದ್ದಾರೆ, ಶನಿ 6ನೇ ಭಾವದಲ್ಲಿದ್ದಾರೆ, ರಾಹು 7ನೇ ಮನೆಯಲ್ಲಿದ್ದಾರೆ, ಕುಜ 9ರಲ್ಲಿದ್ದಾರೆ, ಗುರು ಕೂಡ 9ನೇ ಭಾವದಲ್ಲಿದ್ದಾರೆ. ಇನ್ನ ಬುಧ 12ನೇ ಭಾವದಲ್ಲಿದ್ದಾರೆ, ಶುಕ್ರ 12ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ, ರವಿ 11 ಮತ್ತು 12ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ, ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ನಷ್ಟ ಭಾವದಲ್ಲಿದ್ದಾನೆ. ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಇದು. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ನಷ್ಟ ಭಾವದಲ್ಲಿದ್ದು, ಜೊತೆಗೆ ಶುಕ್ರನ ಜೊತೆಗೆ ರವಿಯ ಜೊತೆಗೆ ಸ್ಥಿತರಾಗಿದ್ದು, ಅಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಯಾವ ರೀತಿ ಹಿನ್ನಡೆ ಆಗ್ತದೆ ನೋಡಿ. ವ್ಯಾಪಾರದಲ್ಲಿ, ಜೊತೆಗೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ನಂತರ ಬಂಡವಾಳಶಾಹಿ ವ್ಯಾಪಾರಸ್ಥರಿಗೆ ಅಥವಾ ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ ಅಥವಾ ವ್ಯಾಪಾರ ಕೈಗಾರಿಕಾ ಉದ್ಯಮವನ್ನು ಮಾಡುವಂತವರಿಗೆ ಕೂಡ ಮಧ್ಯಮ ಫಲ ಸಿಗುತ್ತೆ. ಶ್ರಾವಣ ಮಾಸದಲ್ಲಿ ಒಂದು 50% ಅಷ್ಟು ನಿಮಗೆ ಲಾಭ ಇದೆ ಕನ್ಯಾ ರಾಶಿಯವರಿಗೆ. ಇನ್ನ ಕುಟುಂಬಾಧಿಪತಿಯಾಗಿರ್ತಕ್ಕಂಥ ನೋಡಿ, ಕನ್ಯಾ ರಾಶಿಯವರಿಗೆ ಕುಟುಂಬಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಕೂಡ ನಷ್ಟ ಭಾವದಲ್ಲಿದ್ದಾನೆ. ನಷ್ಟ ಭಾವದಲ್ಲಿ ಸ್ಥಿತನಾಗಿರುವುದರಿಂದ ಕುಟುಂಬ ಸೌಖ್ಯ, ಸ್ವಲ್ಪ ಕುಟುಂಬದಲ್ಲಿ ಮಾತಿನ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ ಅಥವಾ ಸಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಏರಿಳಿತ ಆಗುತ್ತೆ. ಹಂಗಂತ ಏನು ಜಗಳ ನಿಷ್ಠೂರ ಅವೆಲ್ಲ ಆಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಏನೋ ಒಂದು ಸ್ವಲ್ಪ ವೈಮನಸ್ಸು ಆಗುವಂತದ್ದು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ ಸ್ವಲ್ಪ ಆರ್ಥಿಕ ನಷ್ಟ ಅಥವಾ ಸ್ವಲ್ಪ ಧನಹಾನಿ ಆಗುವಂಥದ್ದು ಅಥವಾ ಕಾಲಹರಣ ಆಗುವಂಥದ್ದು, ಈ ರೀತಿಯಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನು ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖನೂ ಕೂಡ ಸ್ವಲ್ಪ ಮಧ್ಯಮ ಫಲ ಕಾಣ್ತಾ ಇದೆ. ಮಾತೃ ಸುಖ ಅಂದ್ರೆ ಏನು? ತಾಯಿಯಿಂದ ಮಗನಿಗೆ ಪ್ರೀತಿಯನ್ನು ಕೊಡುವಂಥದ್ದು ಮಾತೃ ಸುಖ. ಮಾನಸಿಕ ಸುಖ ಅಂತಂದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುವಂತದ್ದೇ ಮಾನಸಿಕ ಸುಖ. ದೈಹಿಕ ಸುಖ ಅಂತಂದ್ರೆ ದೇಹದಲ್ಲಿ ಜಡತ್ವಗಳು ಕಾಡುವಂಥದ್ದು, ಅದನ್ನ ನಿವಾರಣೆ ಮಾಡಿ ದೇಹವನ್ನ ಚೆನ್ನಾಗಿಟ್ಕೊಳ್ಳುವಂಥದ್ದೇ ದೇಹ ಸುಖ ಅಂತ ಕರಿತೀವಿ, ದೈಹಿಕ ಸುಖ ಅಂತ. ವಸ್ತು ಸುಖ ಅಂದ್ರೆ ಏನು? ಯಾವುದೇ ಒಂದು ವಸ್ತುವನ್ನ ನೀವು ಇಷ್ಟಪಡ್ತೀರಾ, ಆ ವಸ್ತುವನ್ನ ನಿಮಗೆ ಸಿಕ್ಕರೆ ಆ ವಸ್ತು ಸುಖ ನಿಮಗೆ ಆಗೋದ. ಅಥವಾ ನೀವು ಏನಾದ್ರೂ ಒಂದು ಕಾರನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಕಾರ್ ನಿಮಗೆ ಸಿಕ್ಕರೆ ಸಂತೋಷವನ್ನು ಪಡುವಂತದ್ದೇ ವಸ್ತು ಸುಖ. ವಾಹನ ಸುಖನೂ ಕೂಡ ಹೌದು. ಹೀಗೆ 9ರಲ್ಲಿ ಗುರು ಇರುವುದರಿಂದ ಸಂಪೂರ್ಣವಾಗಿ ನಿಮಗೆ ಗುರುಬಲ ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನ ಬಹಳ ಎಚ್ಚರಿಕೆಯಿಂದ ಮಾಡಿದ್ರೆ ನೀವು ಜಯವನ್ನ ಖಂಡಿತವಾಗಿ ಕಾಣ್ತೀರಾ. ಗುರು ತನ್ನ ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಅಲ್ಲೂ ಕೂಡ ಒಂದು 70% ಒಳ್ಳೆಯದನ್ನ ಮಾಡ್ತಾನೆ ಹೊರತು ಕೆಟ್ಟದಂತೂ ಕೂಡ ಮಾಡಲ್ಲ.
ಇನ್ನು ಕುಜ 9ನೇ ಮನೆಯಲ್ಲಿರುವಾಗ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ, ಫಾರೆಸ್ಟ್ ಆಫೀಸರ್ಸ್ಗಳಿಗೆ, ಸೈನಿಕ ವರ್ಗದವರಿಗೆ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗುವಂಥದ್ದು, ಗೌರವವನ್ನು ಸಿಗುವಂಥದ್ದು, ಧನಲಾಭವನ್ನು ಕೊಡುವಂಥದ್ದು, ಆರ್ಥಿಕ ಲಾಭವನ್ನು ಕೊಡುವಂಥದ್ದು, ಕೀರ್ತಿ ಲಾಭವನ್ನು ಕೊಡುವಂಥದ್ದು, ಮಾನ ಮತ್ತು ಸನ್ಮಾನ ಗೌರವಗಳನ್ನ ಸಲ್ಲಿಸುವಂಥದ್ದು ಕೂಡ ಈ ಕುಜಗ್ರಹದಿಂದ ಆಗುತ್ತೆ. ಇನ್ನ ಸ್ವಲ್ಪ ಎಲ್ಲರಿಗೂ ಕೂಡ, ಎಲ್ಲಾ ಅಧಿಕಾರ ವರ್ಗದಲ್ಲೂ ಕೂಡ ಮೇಲಾಧಿಕಾರಿಗಳಿಂದ ಒತ್ತಡ ಇರುತ್ತೆ. ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ ಅದು ಸರ್ವೇ ಸಾಮಾನ್ಯವಾಗಿ ರೂಢಿಯಾಗಿದೆ, ಅದು ನಡ್ಕೊಂಡು ಬರುತ್ತೆ. ಇನ್ನ ಶನಿ 6ನೇ ಭಾವದಲ್ಲಿದ್ದಾಗ ರೋಗ ಸ್ಥಾನ ಅಂತ ಕರೆಕೊಳ್ತೀವಿ. ನಿಮಗೇನಾದ್ರೂ ರೋಗ ಭಯ ಇದ್ರೆ ಆ ರೋಗ ನಿವಾರಣೆ ಮಾಡುವಂತ ಶಕ್ತಿ ಶನಿ ಪರಮಾತ್ಮನಿಗಿದೆ. ಶನಿ ಶ್ರಾವಣ ಮಾಸ ಇದೆ, ಪ್ರತಿ ಶನಿವಾರ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಥವಾ ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ. ಸಪ್ತಮದಲ್ಲಿ ರಾಹು ಇರುವುದರಿಂದ ನಾಗದೇವತಾ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುವಂತದ್ದಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಜಯವನ್ನು ಉಂಟು ಮಾಡ್ತಾನೆ ರಾಹು ಗ್ರಹ. ಇನ್ನ ಕೇತು ಜನ್ಮದಲ್ಲಿ ಇರುವುದರಿಂದ ಸ್ವಲ್ಪ ಕನಸುಗಳು ಬೀಳುವಂಥದ್ದು, ಭಯ ಭೀತಿಯನ್ನ ತರುವಂಥದ್ದು ಆಗ್ತದೆ. ಆ ಗಣಪತಿ ಆರಾಧನೆಯನ್ನ ಮಾಡಿ ಒಳ್ಳೆಯದಾಗ್ತದೆ. ಇನ್ನ ಸೂರ್ಯನಿಂದ 17 ದಿವಸಗಳ ಕಾಲ ನಿಮಗೆ ಸೂರ್ಯನಿಂದ ಲಾಭ. ಆಗಸ್ಟ್ ತಿಂಗಳ 17ನೇ ತಾರೀಕುವರೆಗೂ ಕೂಡ ಲಾಭದಲ್ಲೇ ಸೂರ್ಯ ಇರ್ತಾನೆ. ಲಾಭ ಅಂತಂದ್ರೆ ಯಾವ್ಯಾವ ರೀತಿ? ಆತ್ಮಸ್ಥೈರ್ಯಗಳನ್ನು ತಂದು ಕೊಡ್ತಾನೆ, ವ್ಯಾಪಾರ ವೃದ್ಧಿಯನ್ನ ಮಾಡ್ತಾನೆ, ಬಂಧು ಮಿತ್ರರ ಸೌಖ್ಯವನ್ನ ತಂದು ಕೊಡ್ತಾನೆ, ದೇಹವನ್ನ ಸುಖವನ್ನ ಇಡುವಂತದ್ದು ಮಾಡ್ತಾನೆ. ಇವೆಲ್ಲವೂ ಕೂಡ ಆರೋಗ್ಯವಾಗಿ ಇಡುವಂತ ಕೆಲಸವನ್ನ ಸೂರ್ಯಗ್ರಹ ಮಾಡ್ತಾನೆ. ನಂತರ 17ನೇ ತಾರೀಕು ನಂತರ ನಿಮ್ಗೆ ನಷ್ಟ ಭಾವಕ್ಕೆ ಬರ್ತಾನೆ. ಅವಾಗ ರೋಗ ಭಯ ಕಾಡುತ್ತೆ, ಶತ್ರು ಭಯ ಕಾಡುತ್ತೆ, ಸ್ವಲ್ಪ ವ್ಯಾಪಾರ ಕುಂಠಿತ ಆಗುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮುಂದೆ ಮಾಡುವಂತಹ ವಿಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮೂಲಕ ಅಥವಾ ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳುವುದಕ್ಕೆ ಅನುಕೂಲಕರವಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.